ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ? ಈ ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂದರೆ ಎರಡ ಕ್ರೈಮ್ಗಳ ಮೇಲೆ ಕ್ರೈಮ್ಗಳು ನಡೀತಾ ಇವೆ. ಏನು ನಡೀತಿದೆ ನಮ್ಮ ರಾಜ್ಯದಲ್ಲಿ? ಎಲ್ಲಿ ನೋಡಿದ್ರಲ್ಲಿ ಕ್ರೈಮ್ 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 ಅಂದರೆ ವ್ಯವಸ್ಥೆ ಏನು ಮಾಡ್ತಾ ಇದೆ? ನಾನು ಈ ಸಣ್ಣ ಪುಟ್ಟ ಕ್ರೈಮ್ ಘಟನೆಗಳನ್ನು ಇಲ್ಲಿ ಸೇರಿಸಿಲ್ಲ. ಆದರೆ ದೊಡ್ಡ ದೊಡ್ಡ ಘಟನಾವಳಿಗಳಿದಾವಲ್ಲ, ಆ ಘಟನಾವಳಿಗಳನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. 8 ದಿನದಲ್ಲಿ ಅದೆಷ್ಟು ಕ್ರೈಮ್ ಕೇಸ್ಗಳು ಪತ್ತೆಯಾಗಿವೆ, ಏನೇನು ನಡೆದಿದೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದರೆ ಇಷ್ಟೆಲ್ಲ ಆಗ್ತಾಯಿದ್ರೂ ಕೂಡ ನಮ್ಮ ವ್ಯವಸ್ಥೆ ಏನು ಮಾಡ್ತಾ ಇದೆ? ಹಾಗಾದರೆ ಕತ್ತೆ ಕಾಯ್ತಾ ಇದೆಯಾ ನಮ್ಮ ವ್ಯವಸ್ಥೆ? ಈ ರೀತಿ ಬೇಕಾಬಿಟ್ಟು ಯಾರ ಮನೆಗೆ ಬೇಕಾದರೂ ನುಗ್ಬೋದು, ಬೇಕಾದ ಮಾಡ್ಬೋದು ಅನ್ನುವಂಥ ಮನೋಭಾವನೆ ಬಂದುಬಿಟ್ರೆ ಗತಿ ಏನಾಗಬೇಕು? ಏನು ಮಾಡ್ತಿದ್ದಾರೆ ನಮ್ಮ ಹೋಮ್ ಮಿನಿಸ್ಟ್ರು? ಅಲ್ಲ, ಈ ಇಡೀ ಪೂರ್ತಿ ಇಲಾಖೆಯ ಮೇಲೆ ನಿಮಗೆ ಹಿಡ್ತಾ ಇಲ್ವಾ? ಏನೇನಾಗಬೇಕು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂಗೆ ಸಮರೋಪಾದಿಯಲ್ಲಿ ಮೀಟಿಂಗ್ಗಳಾಗಬೇಕಾಗಿತ್ತು, ಜಾಗೃತಿ ವಹಿಸಬೇಕಾಗಿತ್ತು. ಅದನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ನಿಮಗೆ ಇದು ಯಾವುದೂ ಕಾಣ್ತಾ ಇಲ್ವಾ? ಇದು ನನ್ನ ಪ್ರಶ್ನೆ. ನೋಡಿ, ಒಂದು ವಾರದಲ್ಲಿ ನಡೆದಂಥ ಕ್ರೈಮ್ ಘಟನೆಗಳು ಒಂದೊಂದೇ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ, ನೋಡ್ತಾ ಹೋಗಿ. ನೋಡಿ, ನಾವೀಗ ದೃಶ್ಯಾವಳಿಗಳನ್ನು ತೋರಿಸ್ತೀವಿ. ಇದು ದಿನಾಂಕ 15ನೇ ತಾರೀಕು ಬುಧವಾರ ನಡೆದಂಥ ಕೇಸಿದು. ಕೇಸ್ ನಂಬರ್ 1 ವಿಜಯಪುರದಲ್ಲಿ ಹಗಲೇ ದರೋಡೆ ಮಾಡಿದ್ದಾರೆ. ಒಬ್ಬನನ್ನು ಕೊಲೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ರಾತ್ರಿ ಇವರು ಮಾಸ್ಕ್ ಹಾಕ್ಕೊಂಡು ಬರ್ತಿರೋ ರೀತಿ ಇದೆಯಲ್ಲ, ಇದನ್ನು ನೋಡಿದ್ರೆ ಯಾವ ಸಿನಿಮಾಕ್ಕೂ ಏನು ಕಡಿಮೆ ಇಲ್ಲ. ಅಷ್ಟರ ಮಟ್ಟಿಗೆ ಇವರೆಲ್ಲ ಬಂದಿರೋದು, ಅಷ್ಟರ ಮಟ್ಟಿಗೆ ಇವರು ದರೋಡೆಗೆ ಪ್ರಯತ್ನ ಪಟ್ಟಿರೋದು. ಒಬ್ಬನಿಗೆ ಗುಂಡೇಟು ಕೂಡ ತಗಲಿದೆ. ಇದು ಕೇಸ್ ನಂಬರ್ 1. ಈಗ ನಾನು ಕೇಸ್ ನಂಬರ್ 2ಗೆ ಬರ್ತೀನಿ. ಇದನ್ನು ನೀವು ನೋಡಲೇಬೇಕು. ಯಾಕಂದರೆ ಇದು ದಿನಾಂಕ 16ನೇ ತಾರೀಕು ಗುರುವಾರ ನಡೆದಿರುವಂಥ ಘಟನೆ. ಇದು ಬೀದರ್ನಲ್ಲಿ ನಡೆದಿರುವಂಥ ಘಟನೆ. ATMಗೆ ದುಡ್ಡು ಹಾಕಕ್ಕೆ ಹೋಗ್ತಾರೆ, ಅದಕ್ಕೆ ಅಂತ ಒಂದು ಸಪ್ರೇಟ್ ವೆಹಿಕಲ್ ಇರುತ್ತೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಅದು ಯಾವ ರೀತಿ ಆಗುತ್ತೆ ಅಂತ. ಸಾಮಾನ್ಯವಾಗಿ ಒಬ್ಬ ಆರ್ಮ್ಡ್ ವ್ಯಕ್ತಿ ಇರ್ತಾರೆ, ಆದರೆ ಆವತ್ತು ಇರಲಿಲ್ಲ. ಇದೆಲ್ಲವನ್ನೂ ಕೂಡ ಸ್ಟಡಿ ಮಾಡಿದ್ರು ಅಂತ ಅನಿಸುತ್ತೆ. ಬಂದವರೇ ನೇರವಾಗಿ ಸಿಬ್ಬಂದಿಗೆ ಗುಂಡಿಕ್ಕಿದ್ರು. ಹಗಲೇ ನಡೆದೋಯ್ತು. ಜನರ ಕಣ್ಣೆದರಲ್ಲೇ ಇದೆಲ್ಲದೂ ಕೂಡ ನಡೆದೋಯ್ತು. ಬಿಂದಾಸಾಗಿ ಬಂದಂಥವರೇ ಗುಂಡು ಹೊಡೆದ್ರು, ಒಬ್ಬನನ್ನು ಕೊಂದೇ ಬಿಟ್ಟರು. ಇವರು ದೋಚಿದ್ದು ಬರೋಬ್ಬರಿ 83 ಲಕ್ಷ ರೂಪಾಯಿಯನ್ನು. ನೋಡಿ, ಅಲ್ಲಿಂದ ಇಲ್ಲಿ ತನಕ ಹರಸಾಹಸ ನಡೀತಾನೇ ಇದೆ. ಆರೋಪಿಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಇದು ನಮ್ಮ ರಾಜ್ಯದ ಸ್ಥಿತಿ. ಕೇಸ್ ನಂಬರ್ 3 ಇದು ದಿನಾಂಕ 17ನೇ ತಾರೀಕು ಶುಕ್ರವಾರ ನಡೆದಿರುವಂಥ ಘಟನೆ. ಇದು ಈ ಉಲ್ಲಾಳದ ಕೋಟೆಕಾರು ಬ್ಯಾಂಕ್, ಆ ಬ್ಯಾಂಕನ್ನು ಲೂಟಿ ಮಾಡಬೇಕು ಅಂತ ಕೆಲವರು ನುಗ್ಗುತ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇದು ಕೂಡ ಸಿನಿಮೀಯ ರೀತಿಯಲ್ಲಿ ಆಗಿ ಹೋಗ್ಬಿಡುತ್ತೆ. ಪ್ರಯತ್ನವನ್ನು ಮಾಡ್ತಾರೆ. ಆವಾಗಲಿಂದ ಇಲ್ಲಿ ತನಕ ಹುಡುಕ್ತಾ ಇದ್ದಾರೆ. ಅಂದರೆ 17ನೇ ತಾರೀಕಿನಿಂದ ಇಲ್ಲಿ ತನಕ ಇನ್ನೂ ಕೂಡ ಆರೋಪಿಗಳು ಸಿಕ್ಕಿಲ್ಲ. ನೋಡಿ ಎಂಥ ಸ್ಥಿತಿ. ಇದು ನಮ್ಮ ಕರ್ನಾಟಕ. ಇನ್ನು ದಿನಾಂಕ 20ನೇ ತಾರೀಕು ದಿನಾಂಕ 20 ಸೋಮವಾರ ಕೇಸ್ ನಂಬರ್ 4 ಇದು ಮೈಸೂರಿನಲ್ಲಿ ನೋಡ್ತಾನೆ ಹಗಲೇ ಒಬ್ಬ ಉದ್ಯಮಿ ಕಾರನ್ನು ಅಡ್ಡಗಡ್ತಾರೆ. ಎಲ್ಲರೂ ಕೂಡ ಮುಸ್ಕೊಂಡಿರ್ತಾರೆ. ಸಿಕ್ಕ ತಕ್ಷಣ ಬಡಿತಾರೆ, ಹಣ ಕಸ್ಕೊಳ್ತಾರೆ, ಕಾರ್ನೂ ಕಸ್ಕೊಳ್ತಾರೆ, ಎರಡೂ ಕೂಡ ಕದ್ದೊಯ್ತಾರೆ. ಇದು ಎಲ್ಲರ ಎದುರುಗಡೆಗೆ ನಡೆದಿರುವಂಥ ಘಟನೆ. ಇನ್ನು ಕೇಸ್ ನಂಬರ್ 5 ದಿನಾಂಕ 12ನೇ ತಾರೀಕು, ಅಂದರೆ ತಾರೀಕು 12 ಭಾನುವಾರ ನಡೆದಿರುವಂಥ ಘಟನೆ. ಇದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ದೃಶ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ನಾವು ಹಸುವಿನ ತಾಯಿ ಅಂತೀವಿ, ಸುಮ್ಮನೆ ಹೇಳೋದು ಬಿಡಿ. ದಿನನಿತ್ಯ ಅದೆಷ್ಟು ಹಸುಗಳನ್ನು ಕಡಿತಾರೋ ಕೊಚ್ಚುತ್ತಾರೋ ಅದು ಇವರಿಗೆ ಗೊತ್ತು. ಆದರೆ ಈ ರೀತಿ ತನ್ನ ಪಾಡಿ ತಾನು ನಿಂತಹ ಹಸುವಿನ ಕೆಚ್ಚಲನ್ನೇ ಕೊಯ್ದು ಬಿಟ್ಟರು. ಅದಾಯಿತು, ಅದು ದೊಡ್ಡ ಸದ್ದಾಯಿತು, ಸುದ್ದಿ ಆಯಿತು, ಕೇಸ್ ಕೂಡ ದಾಖಲಾಯಿತು. ಅವನಿಗೆ ಮಾನಸಿಕ ರೋಗಿ ಅನ್ನುವಂಥ ಹಣೆಪಟ್ಟಿನ ಕಟ್ಟಲಾಯಿತು. ಈ ರೀತಿ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಭಾಳ ಸುಲಭವಾದಂಥ ಮಾರ್ಗ ಏನಪ್ಪ ಅಂತಂದರೆ ಅವನ ಮಾನಸಿಕ ಸ್ಥಿತಿಗತಿಗಳು ಸರಿಯಿಲ್ಲ ಅಂತ ಹೇಳ್ಬಿಡೋದಪ್ಪ. ಅಲ್ಲಿಗೆ ಕೇಸ್ ಡಮಾರ್. ಅದಾಗಿ ಕೆಲವೇ ದಿನಗಳು, ಅಂದರೆ ಮೊನ್ನೆ ಕಾರವಾರದಲ್ಲಿ ಒಂದು ಹಸುವನ್ನು ಕತ್ತರಿಸಿ ಅದರ ದೇಹವನ್ನು ಅಲ್ಲೇ ಬಿಟ್ಟು ಅದರ ತಲೆಯನ್ನು ಮಾತ್ರ ಎತ್ಕೊಂಡು ಹೋಗಿದ್ದಾರೆ. ಇದೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಅಂದರೆ ಮನುಷ್ಯರಿಗೆ ಇಲ್ಲಿ ಬೆಲೆ ಇಲ್ಲ. ಮನುಷ್ಯರಿಗೆ ಹೊಡಿತಾರೆ, ಬಡಿತಾರೆ, ಕೊಲ್ತಾರೆ. ಇನ್ನು ಪ್ರಾಣಿಗಳನ್ನು ಕೇಳೋರು ಯಾರು? ಇವಿಷ್ಟು ಕೇವಲ 1 ವಾರದ ಅವಧಿಯಲ್ಲಿ ಆಗಿರುವಂಥ ಘಟನೆಗಳು. ನಾನೆಲ್ಲವನ್ನೂ ಕೂಡ ಹೇಳೋಕ್ಕೆ ಹೋಗಿಲ್ಲ. ಕೆಲವಾರು ಕೇಸ್ಗಳು, ಇನ್ನೂ ಬೇಕಾದಷ್ಟು ಕೇಸ್ಗಳಿವೆ. ಹೇಳಿಬಿಟ್ರೆ ದಿನಗಟ್ಟಲೇ ಬೇಕು. ಈ ಹೊಡೆದಾಟ, ಬಡದಾಟ, ಚಾಕು, ಚೂರಿ, ಚೈನ್ ಸ್ನ್ಯಾಚಿಂಗು, ಸೈಬರ್ ಕ್ರೈಮು, ಮನೆ ಮುಂದೆ ನಿಲ್ಲಿಸಿರುವಂಥ ಬೈಕ್ಗಳಿಗೆ ಇದ್ದಕ್ಕಿದ್ದಕ್ಕೆ ಬೆಂಕಿ ಹಚ್ಚಿರೋದು,
ಕಾರುಗಳನ್ನು ಪುಡಿಗಟ್ಟಿರೋದು ಇವ್ಯಾವನ್ನೂ ಕೂಡ ನಾನು ಇದರಲ್ಲಿ ಸೇರಿಸಿಲ್ಲ. ನಿನ್ನೆ ನೋಡಿ ವಿಜಯಪುರದಲ್ಲಿ ಇಟ್ಟಿಗೆ ಕಾರ್ಮಿಕರನ್ನು ದನಕ್ಕೆ ಬಡ್ದಂಗೆ ಬಡ್ದಿದ್ದಾರೆ. ದನಕ್ಕೆ ಬಡ್ದಂಗೆ. ಅವರೆಲ್ಲರೂ ಕೂಡ ದಲಿತರು. ಅವ್ರನ್ನ ಬಡಿದು ಬಿಸಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನು ಕೋಲಾರದಲ್ಲಿ ನಿನ್ನೆ 5 ಅಂಗಡಿಗಳನ್ನು ದೋಚಿದ್ದಾರೆ. ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಘಟನೆಗಳು ಅನ್ಸಕ್ಕೆ ಶುರು ಆಗಿಬಿಟ್ಟಿವೆ. ಯಾಕಪ್ಪ ಅಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಘಟನೆಗಳು ನಡೆದು ಹೋಗಿಬಿಟ್ಟಿವೆ. ಆನೇಕಲ್ಲಲ್ಲೊಂದು ಘಟನೆ ನಡೆದಿದೆ. ಒಬ್ಬ ವೃದ್ಧನನ್ನು ಹಿಡಿದು ಅವನ ದುಡ್ಡನ್ನು ದೋಚಿ ಅವನ ಸರವನ್ನು ಕೂಡ ಕಸ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆಗೆ ಹುಬ್ಬಳ್ಳಿನಲ್ಲಿ ಕೆನರಾ ಬ್ಯಾಂಕನ್ನು ಲೂಟಿ ಮಾಡಲಿಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಇವೆಲ್ಲವೂ ಕೂಡ ದೊಡ್ಡ ಘಟನೆಗಳ ಎದುರುಗಡೆಗೆ ನಾನು ಹೇಳ್ತಾ ಇದ್ನಲ್ಲ, ತುಂಬ ಚಿಕ್ಕ ಘಟನೆಗಳು ಅನ್ಸಕ್ಕೆ ಶುರು ಆಗಿಬಿಟ್ಟಿವೆ. ಹೀಗೆ ಆದರೆ ನಮ್ಮ ರಾಜ್ಯ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಮ್ಮ ರಾಜ್ಯ ಶಾಂತಿಪ್ರಿಯ ರಾಜ್ಯ. ಕರ್ನಾಟಕ ಅಂದರೆ ಶಾಂತಿ ಇದೆ, ನೆಮ್ಮದಿ ಇದೆ ಅಂತ. ಆದರೆ ಶಾಂತಿ ನೆಮ್ಮದಿ ಇದೆಯಾ? ಖಂಡಿತವಾಗಲೂ ಇಲ್ಲ. ನಾವು ಈ ಕ್ರೈಮು ಅಂದ ತಕ್ಷಣ ಬಿಹಾರದ ಕಡೆಗೆ ನಾವು ಬೆರಳು ತೋರಿಸ್ತಾ ಇದ್ವಿ, ನಾವು ಉತ್ತರ ಪ್ರದೇಶ ಕಡೆಗೆ ಬೆರಳು ತೋರಿಸ್ತಾ ಇದ್ವಿ. ಆದರೆ ಈಗ ಬಿಹಾರ ಮತ್ತು ಉತ್ತರ ಪ್ರದೇಶ ಬಹಳಷ್ಟು ಮುಂದುವರೆದಿವೆ. ಈಗ ಅವೆಲ್ಲ ಬಹಳ ಸುಧಾರಿಸ್ಬಿಟ್ಟಿವೆ. ನಮ್ಮ ರಾಜ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಇಂದೆಂದೂ ಕೂಡ ಬದಲಾಗದಷ್ಟು ನಮ್ಮ ರಾಜ್ಯ ಬದಲಾಗಿ ಹೋಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಿನನಿತ್ಯ ನಡೀತಿರುವಂಥ ಈ ಕ್ರೈಮ್ ಘಟನಾವಳಿಗಳು. ಕಟುಕತನ ಇಲ್ಲಿ ತಾಂಡವಾಡ್ತಾ ಇದೆ. ನನಗೆ ಮಂಕುತಿಮ್ಮನ ಕಗ್ಗದ ಸಾಲುಗಳು ನೆನಪಾಗ್ತಾ ಇವೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೆ. ಏನು ಹೊಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇಂ. ಈ ಧರಣಿ ಸೌನಿಕ ಅಂತಂತಂದರೆ ಸೌನಿಕನ ಕಟ್ಟೆ ಅಂತಂದರೆ ಅದು ಕಟುಕನ ಕಟ್ಟೆ ಅಂತ. ನಾವಿಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸಿ ತಾಯಿಯನ್ನು ಸಮಾಧಾನ ಮಾಡಬೇಕಾಗಿತ್ತು ನಾವು. ಆದರೆ ನಾವಿಲ್ಲಿ ಸುರಿಸ್ತಾ ಇರೋದು ರಕ್ತವನ್ನು ಅಂತಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ಇದು ಇಷ್ಟೆಲ್ಲ ಕೇಳಾದ್ಮೇಲೆ ಆದ್ರೂ ಸಂಬಂಧಪಟ್ಟಂಥವ್ರಿಗೆ ಸ್ವಲ್ಪ ನಾಚಿಕೆ ಆಗಲಿ. ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದರೆ ನಮ್ಮ ಕೈಗೆ ಸಿಗಲಾರ್ದರಷ್ಟರ ಮಟ್ಟಿಗೆ ಕ್ರೈಮ್ ಘಟನಾವಳಿಗಳಾಗ್ತವೆ. ಅಷ್ಟರಲ್ಲಿ ಮಲಗಿರುವಂಥ ಇಲಾಖೆಗಳು, ಮಲಗಿರುವಂಥ ಸಚಿವರು, ಮಲಗಿರುವಂಥ ವ್ಯವಸ್ಥೆ ಎದ್ದು ನಿಲ್ಲಲಿ, ಒಂದಷ್ಟು ಕಾರ್ಯೋನ್ಮುಖ ಆಗಲಿ. ನಮಸ್ಕಾರ.